ಯಾರು ಸರಿಯಾದ ಜ್ಞಾನವನ್ನ, ಅದ್ವೈತ ತತ್ವವನ್ನ ಸರಿಯಾಗಿ ತಿಳ್ಕೊಂತಾನೋ ಅವನ ಬಳಿ ನೀವು ಹೋಗ್ಬೇಕು. ಅವನ ಬಳಿ ಹೋಗಿ ಶಾಸ್ತ್ರದ ಮರ್ಮವನ್ನ, ಸಾಧನೆಯ ಮರ್ಮವನ್ನ, ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕು. ಗುರುಗಳಲ್ಲಿ 5-6 ಪ್ರಕಾರ ಇದ್ದಾರೆ. ಅದರಲ್ಲಿ ಮೋಕ್ಷ ಗುರುವನ್ನ ಆಯ್ಕೆ ಮಾಡ್ಕೋಬೇಕು. ಈ ಪಿಸಾಚಿ ಗುರು, ಈ ಭೂತ ಗುರು, ಪಿಸಾಚಿ ಗುರು, ಇಂಥ ಗುರುಗಳನ್ನೆಲ್ಲ ಹತ್ರ ಹೋಗ್ಬಾರ್ದು. ಸದ್ಗುರು ಜನನ ಮರಣಗಳಿಂದ ಬಿಡುಗಡೆ ಮಾಡುವಂತಹ ಶಕ್ತಿ ಯಾವ ಗುರುವಿನ ಹತ್ರ ಇರ್ತೋ ಆ ಗುರುವಿನ ಪದತದಲ್ಲಿ ಕುಳಿತುಕೊಂಡು ಶಾಸ್ತ್ರ ಜ್ಞಾನವನ್ನ, ಶಾಸ್ತ್ರದ ತಿರುಳನ್ನ ತಿಳ್ಕೋಬೇಕಾಗತ್ತೆ, ಸಾಧನೆಯನ್ನು ಮಾಡ್ಬೇಕಾಗತ್ತೆ, ಮೋಕ್ಷವನ್ನ ಪಡ್ಕೋಬೇಕಾಗತ್ತೆ. ಇವತ್ತು ಸಮಾಜದಲ್ಲಿ ಇಂಥವರು ಸಿಗೋದು ಬಹಳ ಬಹಳ ದುರ್ಲಭ ಇದೆ. ಇಲ್ಲ ಅಂತಲ್ಲ, ಇದ್ದಾರೆ, ತುಂಬಾ ದುರ್ಲಭ. ಅಂತವರು ಸಿಗೋದು ಕೂಡ ಕಷ್ಟ.